ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಫುಡ್ ಬ್ಲಾಗ್. ಇವತ್ತು ನಾನು ಕಷಾಯ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಇದು ಕಷಾಯ ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಸೊ ಅವರಿಂದ ನಾನು ಕಲ್ತಿರೋದು. ಸೊ ನಿಮ್ಗೂ ತೋರ್ಸೋಣ ನಾನ್ ಹೇಗ್ ಕಷಾಯ ಮಾಡ್ತೀನಿ ಅಂತ. ಅದಕ್ಕೆ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗ್ ಕಷಾಯ ಮಾಡೋದು. ಸೊ ನಾನು ಇಬ್ರಿಗೆ ಮಾಡ್ತಾ ಇರೋದು. ಇದರಿಂದ ನಾನು 1 ಕಪ್ ನೀರ್ ತಗೊಂಡಿದ್ದೀನಿ. ನೋಡಿ, 1 ಕಪ್ ಹಾಲು ತಗೊಂಡಿದ್ದೀನಿ, ಬೆಲ್ಲ ತಗೊಂಡಿದ್ದೀನಿ, 8 ಮೆಣಸು, 8 ಲವಂಗ, ಸ್ವಲ್ಪ ಅಜ್ವಾನ ತಗೊಂಡಿದ್ದೀನಿ. ಹಸಿ ಶುಂಠಿ ಇದ್ರೆ ಹಸಿ ಶುಂಠಿ ಯೂಸ್ ಮಾಡ್ಬೋದು, ಒಣ ಶುಂಠಿ ಇದ್ರೆ ಒಣ ಶುಂಠಿ ಯೂಸ್ ಮಾಡ್ಬೋದು. ಅವೆರಡೂ ಇಲ್ಲ ನಮ್ಮ ಮನೇಲಿ ಪುಡಿ ಇದೆ ಅಂದ್ರೆ ಪುಡಿ ಕೂಡ ಯೂಸ್ ಮಾಡ್ಬೋದು. ಸೊ ನಾನ್ ನೋಡಿ ಶುಂಠಿ ಪುಡಿ ತಗೊಂಡಿದ್ದೀನಿ. ಇಷ್ಟೇ, ಇದಿಷ್ಟರಲ್ಲೇ ನಾವು ಎಫೆಕ್ಟಿವ್ ಆಗಿರುವಂತ ಒಂದು ಕಷಾಯ ಮಾಡೋಣ ಬನ್ನಿ. ನೋಡಿ, ಮೆಣಸನ್ನ ಮತ್ತೆ ಲವಂಗನ್ನ ಕುಟ್ತಾ ಇದ್ದೀನಿ. ಇದನ್ನ ನಾನು ನೋಡಿ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು, ತುಂಬಾ ಚೆನ್ನಾಗಿದೆ, ಯೂಸ್ ಆಗಿದೆ ನಮಗೆ. ನೋಡಿ, ಈಗ ನಾನು ದೊಡ್ಡ ನಲ್ಲಿ ಸ್ವಲ್ಪ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಈಗ ಇದನ್ನ ನೀರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಣ ಶುಂಠಿ ಪುಡಿ ಹಾಕ್ತಾ ಇದ್ದೀನಿ. ಇದು ಅಂದಾಜು 1 ಚಮಚ ಹಾಕಿ. ಅಜ್ವಾನ ನೋಡಿ, ಅಜ್ವಾನ ಕೂಡ ಹಾಕ್ತಾ ಇದೀನಿ. ಯೂಶ್ವಲಿ ಅಜ್ವಾನ ಯಾರು ಹಾಕಿರಲ್ಲ, ಸೊ ಇದನ್ನ ಹಾಕಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಹೀಗೆ ಕುದೀತಾ ಇರ್ಬೇಕು. ನೋಡಿ, ಇಷ್ಟು ಬೆಲ್ಲ ಹಾಕ್ತಾ ಇದೀನಿ. ಚೆನ್ನಾಗಿ ಕುದೀಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಸ್ವಲ್ಪ ಪೇಶನ್ಸ್ ಇರ್ಬೇಕು. ಇದ್ರ ಅರೋಮಾ ಮಾತ್ರ ಸೂಪರ್ ಆಗಿರುತ್ತೆ. ಈ ಅರೋಮಾ ಇಂದಾನೇ ಅರ್ಧ ಕಮ್ಮಿ ಆಗ್ಬಿಡುತ್ತೆ ನೋಡಿ, ನೆಗಡಿ, ಕೆಮ್ಮು. ಚೆನ್ನಾಗಿ ಮಾಡ್ತಿದೆ. ಆಗಿದೆ. ನೋಡಿ, ಸೋಸ್ಕೊಂತಾ ಇದ್ದೀನಿ. ಸೋಸ್ಕೊಂಡ್ ಇಟ್ಕೊಂಡಿದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಈಗ ಇದನ್ನ 2 ಗ್ಲಾಸಿಗೆ ಶಿಫ್ಟ್ ಮಾಡಿ ಹಾಲ್ ಹಾಕಿ ಕುಡಿಯೋದು ಅಷ್ಟೇ. ನೋಡಿ, ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದೀನಿ. ಲಾಸ್ಟ್ಗೆ ನಾವು ತಗೊಂಡಿರೋಂತ ಹಾಲ್ನ ಮಿಕ್ಸ್ ಮಾಡ್ಬೇಕು. ಇಷ್ಟ ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಹಾಯ್ ಅನ್ಸುತ್ತೆ ಗಂಟ್ಲಿಗೆ. ಸೊ ನೀವು ನಿಮ್ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ಸ್ ಅಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ನೋಡಿ, ಕಷಾಯ ಕುಡಿತಾ ಇದೀನಿ, ಟೇಸ್ಟ್ ಮಾಡ್ತಾ ಇದೀನಿ. ಘಾಟು ತುಂಬಾ ಚೆನ್ನಾಗಿದೆ, ಸೂಪರ್.